ಹಲೋ ಗೈಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ 2 ಕ್ವಶನ್ ಇಲ್ಲ 3 ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಫಸ್ಟ್ ಕ್ವಶನ್ನು 12 ಮಾರ್ಕ್ಸ್ ತೊಗೊಂಡಿದ್ದೀನಿ. ಇದು ಲಾಸ್ಟ್ ಇಯರ್ 2024 ಕ್ವಶನ್ನು, ಪೇಪರಲ್ಲಿ ಬಂದಿರೋ ಕ್ವಶನ್ನ ಸಾಲ್ವ್ ಮಾಡೋಣ. ಕ್ವಶನ್ ಓದ್ತಾ ಹೋಗೋಣ. ಅ ಫರ್ಮ್ Priyanka Limited, whose cost of capital is 10%, is considering two mutually exclusive projects X and Y, the details of which are as follows. X Yದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 at 10% ಡಿಸ್ಕೌಂಟಿಂಗ್ ರೇಟ್ ಇಸ್ ಆಸ್ ಫಾಲೋಸ್. ಕಂಪ್ಯೂಟ್ ಪೇಬ್ಯಾಕ್ ಪೀರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಫಸ್ಟು ಪೇಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಪೇಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಮಂತ್ ಪೇಬ್ಯಾಕ್ ಪೀರಿಯಡ್. ಪೇಬ್ಯಾಕ್ ಪೀರಿಯಡ್ಗೆ ಫಾರ್ಮ್ಯಾಟ್ ಹಾಕೊಳ್ಳೋಣ. ಪೇಬ್ಯಾಕ್ ಪೀರಿಯಡ್ದು ಫಾರ್ಮ್ಯಾಟ್ ರೆಡಿ ಇದೆ. 2 ಕೇಸ್ ಕೊಟ್ಟಿರೋದ್ರಿಂದ ಎರಡನ್ನೂ ಅಟ್ ಎ ಟೈಮ್ ಒಂದೇ ಕಡೆ ಮಾಡ್ತಾಯಿದ್ದೀನಿ. ಫಸ್ಟು ಇಯರ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಇಯರ್ಸ್ ಬಂದ್ಬಿಟ್ಟು 1, 2, 3, 4, 5. CFAT ಆರ್ ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ಇನ್ಫ್ಲೋ ಬರ್ಕೊಂಡು ಹೋಗೋಣ. ಎಕ್ಸ್ಗೆ 10,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ, 30,000 ಕೊಟ್ಟಿದ್ದಾರೆ, 45,000 ಕೊಟ್ಟಿದ್ದಾರೆ ಮತ್ತು 60,000 ಕೊಟ್ಟಿದ್ದಾರೆ. ಸೇಮ್ ವೈಗೆ ಬಂದರೆ 60,000, 40,000, 20,000, 10,000, 10,000. ಎರಡೂ ಪ್ರಾಜೆಕ್ಟ್ಗೂ ಸೇಮ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಇನ್ವೆಸ್ಟ್ಮೆಂಟು 70,000 ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಅಂತ ಬರ್ಕೊಳ್ಳಿ. ಇದನ್ನೇ ಇಮ್ಯಾಜಿನರಿ ಫಿಗರ್ಸಲ್ಲಿ 6 ಮಾರ್ಕ್ಸಿಗೆ ಕೇಳಿದಾಗ ಸೇಮ್ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಅಂತ ಬರೆದು ತೋರಿಸಿ ಕೆಳಗಡೆ ನಿಮ್ಮದು ಇಮ್ಯಾಜಿನರಿ ಫಿಗರ್ಸಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಇವಾಗ ಕ್ಯುಮುಲೇಟಿವ್ CFAT ನಾನು ಹೇಳಿದೆ ಸಮ್ಮರಿಯಲ್ಲಿ ಜಿಗ್ಜ್ಯಾಗ್. 10,000 ಪ್ಲಸ್ 20, 30,000, 30 ಪ್ಲಸ್ 30, 60,000, 1,05,000. ನೀವೇನು ಪೂರ್ತಿ ಮಾಡಬೇಕಂತ ಕಂಪಲ್ಸರಿ ಏನಿಲ್ಲ. ಎಲ್ಲಿ ಗಂಟ ಇವಾಗ ನೋಡ್ರಿ, ನಿಯರೆಸ್ಟ್ 70,000ಗೆ ಇದರಲ್ಲಿ 60,000 ಇದೆ. ಈ ಕಡೆ ಮಾಡೋದಾದರೆ 60,000 ಇದು ಫಸ್ಟ್ ಮಂತಲ್ಲೇ ನಿಯರ್ ಸಿಕ್ತು, ಮತ್ತು ಸೆಕೆಂಡ್ ಮಂತ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಇಲ್ಲಿ ಇಯರ್ 1ಅಲ್ಲೇ ಆಯಿತು. ಸೊ ನಾನು ಹೇಳ್ದಂಗೆ ಯಾವ ಇಯರಲ್ಲಿ ನಿಯರ್ ಇದೆ, ಇದರಲ್ಲಿ 3rd ಇಯರಲ್ಲಿ 3 ಪ್ಲಸ್ ಅಮೌಂಟ್ ಆ್ಯಕ್ಚುಲಿ ರಿಕ್ವೈರ್ಡ್ ಮೈನಸ್ ಅಮೌಂಟ್ ಹ್ಯಾಸ್ ಆಲ್ರೆಡಿ ಗಾಟ್ ಮಾಡಿದ್ರೆ ಶಾರ್ಟೇಜ್ ಅಮೌಂಟ್ ಸಿಗುತ್ತೆ. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಅಮೌಂಟ್ ಯಾವುದು ಮಾಡಬೇಕು. ಸೇಮ್ ಈ ಕಡೆನೂ ಅಷ್ಟೇ 1 ಪ್ಲಸ್ ಬೇಕಾಗಿರೋ ಅಮೌಂಟು ಮೈನಸ್ ಆಲ್ರೆಡಿ ಸಿಗ್ತಾ ಇರೋ ಅಮೌಂಟು ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಸಿಗೋ ಅಮೌಂಟ್. ಕ್ಯಾಲ್ಕುಲೇಟ್ ಮಾಡೋಣ. 70,000 ಮೈನಸ್ 60,000 ಡಿವೈಡೆಡ್ ಬೈ 45,000, that is 3 plus 0.22, 3.22 ಇಯರ್ಸ್. ಈ ಕಡೆ ಆದರೆ 70,000 ಮೈನಸ್ 60,000 ಡಿವೈಡೆಡ್ ಬೈ 40,000, 0.25, 1 ಪ್ಲಸ್ 0.25 ಈಸ್ ಈಕ್ವಲ್ ಟು 0.25 ಇಯರ್ಸ್. ಪೇಬ್ಯಾಕ್ ಪೀರಿಯಡಲ್ಲಿ ಎಷ್ಟು ಬೇಗ ಅಮೌಂಟ್ ಬರ್ತಾಯಿದೆ ಅನ್ನೋದು ಮುಖ್ಯ. ಸೊ ಎರಡೂ ಕೇಸು ನೋಡಿದ್ರೆ ವೈಯಲ್ಲಿ ನಿಮಗೆ ಅಮೌಂಟು ಬೇಗ ಬರ್ತಾಯಿದೆ. ಸೊ ರೆಕಮೆಂಡ್ ಮಾಡಿ. therefore y should be
ಸೆಲೆಕ್ಟೆಡ್. ಇದು ಪೇಬ್ಯಾಕ್ ಪೀರಿಯಡ್ ಆಯಿತು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಕ್ವಶನಲ್ಲಿ. B1 ಫಾರ್ಮ್ಯಾಟ್ ರೆಡಿ ಇದೆ, ಸಾಲ್ವ್ ಮಾಡ್ತಾ ಹೋಗೋಣ. ಇಯರ್ 1 2 3 4 5 ಕ್ಯಾಶ್ ಇನ್ಫ್ಲೋ ಇದರಲ್ಲಿ 10,000 20,000 30,000 45 60. ಇಲ್ಲಿ ವೈಗೆ ಬಂದರೆ ಕ್ಯಾಶ್ ಫ್ಲೋ 60 40 20 10 10. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡೂ ಪ್ರಾಜೆಕ್ಟ್ದು 70,000 ಇರೋದ್ರಿಂದ ಸೇಮ್ ಅಮೌಂಟು ಇಲ್ಲಿ ಬರುತ್ತೆ. 70,000 70,000. ಇವಾಗ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಟ್ 10%. ಕ್ವಶನಲ್ಲಿ ಕೆಲವೊಂದ್ಸತಿ ಅವರೇ ಪ್ರೊವೈಡ್ ಮಾಡಿರ್ತಾರೆ, ಕೊಟ್ಟಿಲ್ಲ ಅಂದಾಗ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಕಂಡು ಹಿಡಿಯೋದಕ್ಕೆ 1 ಡಿವೈಡೆಡ್ ಬೈ 1 ಪ್ಲಸ್ 100. ಪರ್ಸೆಂಟೇಜ್ ಯಾವ್ದು ಕೊಟ್ಟಿದ್ದಾರೆ ಅದು ಇಲ್ಲಿ ಬರುತ್ತೆ. ಸೊ ಇಲ್ಲಿ 10 ಕೊಟ್ಟಿದ್ದಾರೆ, 10 ಹಾಕೊತೀರ. ಇವಾಗ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ವ್ಯಾಲ್ಯೂ ಬರುತ್ತೆ 0.1 ಪ್ಲಸ್ 1 ಮಾಡಿದ್ರೆ ನಿಮಗೆ 1.1 ಬರುತ್ತೆ ಡಿನಾಮಿನೇಟರ್ಗೆ. ಮೇಲೆ 1 ಆ್ಯಸ್ ಇಟ್ ಈಸ್ ಇರುತ್ತೆ. ಇವಾಗ ಅದನ್ನು ಮಾಡ್ತಾ ಹೋಗಿ 1 ಡಿವೈಡೆಡ್ ಬೈ 1.1 ಮಾಡಿ ಈಕ್ವಲ್ ಟು ಓದಿದ್ರೆ ನಿಮಗೆ ಫಸ್ಟ್ ಇಯರ್ದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬರುತ್ತೆ 0.909 ಮತ್ತು ಈಕ್ವಲ್ ಟು ಓದಿದ್ರೆ 0.826 ಸೆಕೆಂಡ್ ಇಯರ್, 0.751, 0.683, 0.621 ಈಕ್ವಲ್ ಟು ಓದ್ತಾ ಹೋದರೆ ನಿಮ್ಗೆ ಎಷ್ಟು ಇಯರ್ಸ್ ಬೇಕೋ ಅಷ್ಟು ಇಯರ್ಸು ಬರ್ತಾ ಹೋಗ್ತಾ ಇರುತ್ತೆ. ಓಕೆ, ಈ ಕಡೆನೂ ಸೇಮ್ ಇರೋದ್ರಿಂದ ಅದನ್ನೇ ಬರ್ಕೊತೀನಿ. .683, 0.621. ಸೊ ಇವಾಗ ಕ್ಯಾಶ್ ಇನ್ಫ್ಲೋಯಿಂದ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಇಂಟು ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಎರಡನ್ನೂ ಇಂಟು ಮಾಡೋಣ. ಇಂಟು 0.90909 0.826 ಇಂಟು 0.826 ಇಂಟು 20,000. ಇದೇ ರೀತಿ ಮಾಡ್ತಾ ಹೋದರೆ ಎಲ್ಲದೂ ಬರುತ್ತೆ. ಇವಾಗ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ರಿ. 909165202253030735 37,260 1,135 ಬಂತು. ಈ ಕಡೆನೂ ಅದೇ ಥರ ಸೇಮ್ ಟೋಟಲ್ ಮಾಡಿದ್ರೆ 1,15,640 ಬರುತ್ತೆ. ಸೊ ಇವಾಗ ಬಂದಿರೋ ಅಮೌಂಟಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರ್ಕೊಂಡಿದ್ದೀವಿ 70,000. ಅದನ್ನು ಮೈನಸ್ ಮಾಡಿದ್ರೆ 46,135 ಬರುತ್ತೆ. ಈ ಕಡೆ ಮೈನಸ್ ಮಾಡಿದ್ರೆ 45,640 ಬರುತ್ತೆ. ಎರಡರಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ್ದು ಜಾಸ್ತಿ ಇದೆ ಅಂತ. ಎಕ್ಸಿಂದ ಜಾಸ್ತಿ ಇದೆ. ಸೊ therefore plan X should be selected ಅಂತ ಬರೀತೀರಾ. NPV ಆಯಿತು. ನೆಕ್ಸ್ಟ್ ಲಾಸ್ಟ್ ಒಂದು ಏನು ಕೇಳಿದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಫಾರ್ಮ್ಯಾಟ್ ರೆಡಿ ಇದೆ. ಇವಾಗ ಅದನ್ನು ಮಾಡ್ತಾ ಹೋಗೋಣ. ಟೋಟಲ್ PV ಎರಡಕ್ಕೂ ಬೇಕು. ಹಿಂದಿಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡಿದ್ರಲ್ಲಿ ನಿಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಮೌಂಟ್ ಸಿಕ್ಕಿತ್ತು. ಇದರಲ್ಲಿ 1,16,135 ಸಿಕ್ಕಿತ್ತು. ಇದರಲ್ಲಿ 1,15,640 ಸಿಕ್ಕಿತ್ತು.
ಅಕಸ್ಮಾತ್ ಅವ್ರೇನಾರು ಎನ್ ಪಿ ವಿ ಕೇಳಿಲ್ಲ ಅಂದಿದ್ರೆ ಡೈರೆಕ್ಟಾಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೇಳಿದರೆ ಸೇಮ್ ಅದೇ ಫಾರ್ಮೇಟಲ್ಲಿ ತೆಗಿಬೇಕಿತ್ತು ನೀವು. ಇಲ್ಲಿ ಆಲ್ರೆಡಿ ತೆಗ್ದಿರೋದ್ರಿಂದ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಮತ್ತು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಎರಡಕ್ಕೂ 70,000 ಇದೆ. ಇವಾಗ ಡಿವೈಡ್ ಮಾಡಿದ್ರೆ ಅಮೌಂಟ್ ಬರುತ್ತೆ 1,16,135 ಡಿವೈಡೆಡ್ ಬೈ 70,000 0.66 ಆಗುತ್ತೆ. ರೌಂಡಿಂಗ್ ಆಫ್ 1,15,640 ಡಿವೈಡೆಡ್ ಬೈ 70,000 0.65. ಓಕೆ, ಸೊ ಇದರಲ್ಲಿ ಎಕ್ಸು ಜಾಸ್ತಿ ಇದೆ, therefore x should be chosen. ನೋಡಿದ್ರಲ್ಲ 12 ಮಾರ್ಕ್ಸು ಪ್ರಾಬ್ಲಮ್ನ. ಒಂದೇ ಇದರಲ್ಲಿ ಪೇ ಬ್ಯಾಕ್ ಪೀರಿಯಡ್ ಇತ್ತು, ಎನ್ ಪಿ ವಿ ಇತ್ತು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇತ್ತು. ಸಪ್ರೇಟಾಗಿ ಕೊಟ್ಟರೆ 5 ಮಾರ್ಕ್ಸಿಗೆ ಕೊಡ್ಬೋದು ಈಚ್ ಕೇಸು. ಆವಾಗ ಸಿಂಗಲ್ಲಾಗಿ ಮಾಡೋದು ಅಷ್ಟೇ. ARRದು ಒಂದು ಕ್ವಶನ್ ನೋಡೋಣ. ಓಕೆ, ಕ್ವಶನ್ ಇದೆ, ಕ್ವಶನ್ ಓದ್ತಾ ಹೋಗೋಣ. Bindu Limited is proposing to take up a project which requires an investment of rupees 4,20,000. Net income after depreciation and before tax of 30% is estimated as follows ಅಂತ ಹೇಳಿ 5 ವರ್ಷ ಡಾಟಾ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಆನ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ನಾನು ಸಮ್ಮರಿ ಮಾಡ್ತಾ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೆ. ಇನ್ ದ ಕೇಸ್ ಕ್ವಶನಲ್ಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ರೆ ಫಾರ್ಮುಲಾ ಬೇರೆ ಬರುತ್ತೆ, ಆವ್ರೇಜ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ರೆ ಫಾರ್ಮುಲಾ ಬೇರೆ ಬರುತ್ತೆ. ಇಲ್ಲಿ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಇದೆ. ಸೊ ನಿಮ್ಮ ಫಾರ್ಮುಲಾ ಏನಾಗುತ್ತೆ, ಆವ್ರೇಜ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಆವ್ರೇಜ್ ಆ್ಯನ್ಯುವಲ್ EAT or PAT divided by average investment into 100. ಓಕೆ, ಇವಾಗ ನಮಗೆ ಆವ್ರೇಜ್ ಆ್ಯನ್ಯುವಲ್ EAT ಆರ್ PAT ಬೇಕು. ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸ್ಪೇಸ್ ಇಲ್ಲಿ ಬಿಟ್ಬಿಡಿ ಬರೆಯೋದಕ್ಕೆ. ವರ್ಕಿಂಗ್ ನೋಟ್ 1 ಅಂತ ತೋರಿಸೋಣ. ಆವ್ರೇಜ್ ಆ್ಯನ್ಯುವಲ್ EAT. ಕ್ವಶನ್ ಓದಿದ್ರೆ an investment of rupees 4,20,000 net income after depreciation and before tax. Net income after depreciation ಅಂದರೆ ಬಟ್ ಆ್ಯಂಡ್ ಬಿಫೋರ್ ಟ್ಯಾಕ್ಸ್ ಅಂದರೆ EBT ಮೈನಸ್ ಟ್ಯಾಕ್ಸ್ ಮಾಡಿದ್ರೆ ನಿಮಗೆ EAT ಬರುತ್ತೆ. ಅವರು ನಿಮಗೆ EBT ಅಮೌಂಟ್ ಕೊಟ್ಟಿದ್ದಾರೆ. ಆ EBTದು ನೀವು ಆವ್ರೇಜ್ ತಗೋಬೇಕಾಗುತ್ತೆ. 5 ಇಯರ್ಸ್ ಡಾಟಾ ಇದೆ. ಸೊ 5 ಇಯರ್ಸ್ದು ಆ್ಯಡ್ ಮಾಡ್ತಾ ಹೋಗಿ. ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 36,000, ಥರ್ಡ್ ಇಯರ್ 42,000, ಫೋರ್ತ್ ಇಯರ್ 48,000, ಫಿಫ್ತ್ ಇಯರ್ 60,000. ನಿಮಗೆ ಆವ್ರೇಜ್ ಬರುತ್ತೆ ಎಷ್ಟು, 2,16,000 ಬರುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿರಿ, ದಟ್ ಈಸ್ 5. ಡಿವೈಡ್ ಬೈ 5 ಮಾಡಿದ್ರೆ ಆವ್ರೇಜ್ ಎಷ್ಟು 43,200 ಬಂತು. ಇವಾಗ ಆ ಆವ್ರೇಜ್ನ ಇಲ್ಲಿ ಬರ್ಕೊಳ್ಳಿ, 43,200. ಟ್ಯಾಕ್ಸ್ ರೇಟ್ ಹೇಳಿದ್ದಾರೆ ಎಷ್ಟು, 30%. ಟ್ಯಾಕ್ಸ್ ಯಾವಾಗ್ತಿದ್ರು EBT ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. 43,200 ಇಂಟು 30%, ಇಟ್ ಈಸ್ 12,960. ಇದನ್ನ ಮೈನಸ್ ಮಾಡಿರಿ, ನಿಮಗೆ 30,240 ಇನ್ನು ಆವ್ರೇಜ್ EAT ಸಿಕ್ತು ನಿಮಗೆ. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಕೊಳ್ಳೋದನ್ನು 30,240. ನೆಕ್ಸ್ಟ್ ಏನು ಬೇಕು, ಆವ್ರೇಜ್ ಇನ್ವೆಸ್ಟ್ಮೆಂಟ್. ವರ್ಕಿಂಗ್ ನೋಟ್ ನಂಬರ್ 2. ಆವ್ರೇಜ್ ಇನ್ವೆಸ್ಟ್ಮೆಂಟಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದೆ. ದಟ್ ಈಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ
ಇಂಟು ಹಾಫ್ ಪ್ಲಸ್ ನ್ಯೂ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್. ಏನು ಸ್ಕ್ರ್ಯಾಪ್ ಮೈನಸ್ ಮಾಡಿರ್ತೀರ ಮತ್ತೆ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಹೇಳಿದರೆ 4,20,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿಲ್ಲ 0 ಇಂಟು 1/2 ಪ್ಲಸ್ ನ್ಯೂ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡಿರ್ತಾರೆ, ಕೊಟ್ಟಿರೋ ಆ್ಯಡ್ ಮಾಡಬೇಕಾಗಿತ್ತು, ಇಲ್ಲೂ ಕೊಟ್ಟಿಲ್ಲ 0 ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂನು 0. ಸೊ 4,20,000 ಇಂಟು 1/2 ಮಾಡಿದ್ರೆ ನಿಮಗೆ 2,10,000 ಬರುತ್ತೆ. ಅದು ಆವ್ರೇಜ್ ಇನ್ವೆಸ್ಟ್ಮೆಂಟ್ ಆಯಿತು. 2,10,000 ಇಂಟು 100 ನಿಮಗೆ ಇವಾಗ ಆನ್ಸರ್ ಬರುತ್ತೆ ಡಿವೈಡೆಡ್ ಬೈ ಇಂಟು 100 ದಟ್ ಈಸ್ 14.4 ಆವ್ರೇಜ್ ರೇಟ್ ಆಫ್ ರಿಟರ್ನ್. ಇದು 5 ಮಾರ್ಕ್ಸ್ ಕ್ವಶನ್. ಇವಾಗ IRNನಿಂದ ಕ್ವಶನ್ ನೋಡೋಣ. ಇದು 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ IRR. ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ, 2 ಪ್ರಾಜೆಕ್ಟ್ ಇದೆ, ಅದರಿಂದ 3 ವರ್ಷ ಏನೇನು ರಿಟರ್ನ್ ಬರ್ತಾ ಇದೆ ಅದನ್ನು ಕೊಟ್ಟಿದ್ದಾರೆ, ಮತ್ತು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ 10% ಕೊಟ್ಟಿದ್ದಾರೆ. ಆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಅವರೇ ಕಂಡುಹಿಡಿದು ಕೊಟ್ಟಿದ್ದಾರೆ. ಫಾರ್ಮ್ಯಾಟು ತೋರಿಸ್ಕೊಟ್ಟಿದ್ದೆ, ರೆಡಿನೂ ಇದೆ. ಇವಾಗ ಒಂದೊಂದೇ ಫಿಲ್ ಮಾಡ್ತಾ ಆನ್ಸರ್ ತೆಗೆಯೋಣ. ಪ್ರಾಜೆಕ್ಟ್ ಎಕ್ಸ್ಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕ್ಯಾಶ್ ಫ್ಲೋಸ್ 40,000, 30,000, 20,000. ಓಕೆ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ 0.90 at 10% ಕೊಟ್ಟಿರೋದು, ಮತ್ತು 0.826, 0.751 ಇಂಟು ಮಾಡ್ತಾ ಹೋದರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಹಂಗೆ 5 ಫಿಲ್ ಮಾಡ್ಕೊಬಿಡೋಣ. 1, 2, 3 ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ 50,000, 25,000, 25,000. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇದಕ್ಕೂ ಸೇಮ್ 10%, 0.826, 0.751. ಇವಾಗ ಇಂಟು ಮಾಡ್ತಾ ಹೋಗೋಣ. ಇವಾಗ ಮಲ್ಟಿಪ್ಲೈ ಮಾಡೋಣ. ಡಿಸ್ಕೌಂಟಿಂಗ್ ಫ್ಯಾಕ್ಟರು ಮತ್ತು ಕ್ಯಾಶ್ ಫ್ಲೋನ ಒಂದೊಂದೇ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 36, 360, 30,000 into 0.826, 24, 780, 020. ಸೇಮ್ ಇದಕ್ಕೂ ಅದೇ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಮಾಡಿದಾಗ ನಿಮ್ಮ ಆನ್ಸರ್ ಬರುತ್ತೆ 45, 450, 20, 650, 18,775. ಸೊ ಇದನ್ನು ಟೋಟಲ್ ಕಾಲಮ್, ಇದು ಟೋಟಲ್ ಮಾಡ್ಕೊಳ್ಳಿ. ಇದನ್ನ ಆ್ಯಡ್ ಮಾಡ್ತಾ ಹೋದರೆ 76, 160 ಬರುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ 84, 875. ಕೆಳಗಡೆ ಮೈನಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ದಟ್ ಈಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿ 70,000, ಇಲ್ಲಿ 80,000 ಎರಡಕ್ಕೂ ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಿಮಗೆ ಇಲ್ಲಿ ಪಾಸಿಟಿವ್ ಫಿಗರಲ್ಲಿ 6160, ಮೈನಸ್ ಮಾಡಿದಾಗ ಇಲ್ಲಿ ನಿಮ್ಮ ಪಾಸಿಟಿವ್ ಫಿಗರ್ ಬರ್ತಿದೆ 6,160 ಬಂತು. ಇಲ್ಲಿ ಮಾಡಿದಾಗ 4,875. ಸೊ ಇಲ್ಲಿ ಪಾಸಿಟಿವ್ ಫಿಗರ್ ಬರ್ತಾ ಇದೆ. IRR ಅಲ್ಲಿ ನೆಕ್ಸ್ಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ತೊಗೊಂಡ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ನೆಗೆಟಿವ್ ಫಿಗರಲ್ಲಿ ಬರಬೇಕು. ಸೊ ಈ ಕ್ವಶನಲ್ಲಿ ನಾವು ಟ್ರೈ ಮಾಡ್ದಂಗೆ 5 ಬರ್ತಾ ಇಲ್ಲ. ಸೊ ಯಾವಾಗಲೂ ಕ್ವಶನಲ್ಲಿ ಆಲ್ಮೋಸ್ಟ್ ಆಲ್ 5% ಇಂಕ್ರೀಸ್ ತೊಗೊಳ್ರಿ, ಇಲ್ಲ 10% ಇಂಕ್ರೀಸ್ ತೊಗೊಳ್ರಿ, ಯಾವ್ದಾರ ಬೆಟರ್. ಓಕೆ, ನಾನಿಲ್ಲಿ 10%ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ.
ಇದಕ್ಕೂ 10% ಡಿಫ್ರೆನ್ಸ್ ಮಾಡಿದ್ರೆ 20%. ಸೊ 1/1.12 is equal to 0.833, 0.694, 0.579. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯಾವ ರೀತಿ ಕಂಡುಹಿಡಿಯೋದು ಅಂತ NPV ತೋರಿಸಿದ್ದೀನಿ, ಮತ್ತು ಇದರಲ್ಲೂ ಸಮ್ಮರಿಯಲ್ಲೂ ತೋರಿಸಿದ್ದೀನಿ. ಇವಾಗ ಇದನ್ನು ಸೇಮ್ ಅಮೌಂಟಿಂದ ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಬರುತ್ತೆ 33,320, 2820, 11,580, ಟೋಟಲ್ 65,720. ಇಲ್ಲಿ ಆ್ಯಡ್ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 41,650, 17,350. ಸೇಮ್ ಕ್ಯಾಶ್ ಫ್ಲೋಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರು 20% ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಮತ್ತು 14,475, ಟೋಟಲ್ ಬಂದ್ಬಿಟ್ಟು 73,475. ಮತ್ತು ಸೇಮ್ ಅಮೌಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿ, ಇಲ್ಲೂ 70,000 ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿ 280 ನೆಗೆಟಿವ್ ಫಿಗರಲ್ಲಿ ಬರುತ್ತೆ. ಇಲ್ಲಿ 80,000ನ ಮೈನಸ್ ಮಾಡಿದ್ರೆ ನಿಮಗೆ 6,525 ನೆಗೆಟಿವ್ ಫಿಗರಲ್ಲಿ ಆನ್ಸರ್ ಬರುತ್ತೆ. ಸೊ ಇವಾಗ IRR ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗುತ್ತೆ. ನಾನು ಫಾರ್ಮ್ಯಾಟ್ ಹೇಳಿದ್ದೆ ಯಾವ ರೀತಿ ಅಂದರೆ, ಫಸ್ಟು ಬೇಸ್ದು ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದು ತೊಗೊಳ್ಳಿ, 10 ಪ್ಲಸ್ ಎರಡು ಆ್ಯಡ್ ಮಾಡಿ, ಪಾಸಿಟಿವ್ ಫಿಗರ್ ಪ್ಲಸ್ ನೆಗೆಟಿವ್ ಫಿಗರ್, ಬಟ್ ನೆಗೆಟಿವ್ ಸೈನ್ ಕನ್ಸಿಡರ್ ಮಾಡಬೇಡಿ. 6160 ಪ್ಲಸ್ 4280, 10,440. ಮತ್ತು ಈ ಕಡೆ ಏನು ಡಿಫ್ರೆನ್ಸ್ ಇದೆ ಅಲ್ಲ ಡಿಸ್ಕೌಂಟಿಂಗ್ ಫ್ಯಾಕ್ಟರಲ್ಲಿ, ಅದು ತೊಗೊಂಡ್ಲಿ 10 ಕ್ರಾಸ್ ಮಲ್ಟಿಪ್ಲಿಕೇಶನ್, ಇಲ್ಲಿ ಸೇಮ್ ಆ ನೆಗೆಟಿವ್ ಫಿಗರ್ ಅಮೌಂಟೇ ಬರುತ್ತೆ 4280. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 4280 ಇಂಟು 10, 42,800 ಡಿವೈಡೆಡ್ ಬೈ ಈ ಅಮೌಂಟು 10,440, ನಿಮಗೆ 4.10 ಪ್ಲಸ್ 10 ಮಾಡಿದ್ರೆ ನಿಮಗೆ 14.10 ಬರುತ್ತೆ. ಇದು ಎಕ್ಸಿಗೆ ಆಯಿತು. ಸೇಮ್ ವೈಗೆ ಬೇಸ್ ಫಿಗರ್ 10 ಇದೆ, ಪ್ಲಸ್ ಎರಡು ಆ್ಯಡ್ ಮಾಡ್ತೀನಿ, 4875 ಪ್ಲಸ್ 6525, 11,400, ಡಿಫ್ರೆನ್ಸು 10 ಇದೆ. ಇಲ್ಲಿ ನೆಗೆಟಿವ್ ಫಿಗರ್ ಅಮೌಂಟ್ 6525 ಇಂಟು 10 ಡಿವೈಡೆಡ್ ಬೈ 11,400 ಮಾಡಿದ್ರೆ 5.72 ಬಂತಿಲ್ಲಿ. ಎರಡನ್ನೂ ಆ್ಯಡ್ ಮಾಡಿ 5.72 ಪ್ಲಸ್ 10 ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ 15.72 ಬಂತು. ಸೊ ಇವಾಗ ಎರಡರಲ್ಲಿ ಯಾವ್ದು ಚೂಸ್ ಮಾಡಬೇಕು ಅಂದರೆ, ಯಾವುದ್ರದ್ದು IRR ಜಾಸ್ತಿ ಇದೆ ಆ ಪ್ರಾಜೆಕ್ಟ್ನ ಚೂಸ್ ಮಾಡಬೇಕು ಅಂತ ಬರಿಬೇಕು. ಇದರಲ್ಲಿ ಇನ್ನೊಂದು ವೆರೈಟಿನೂ ಇದೆ. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ, ಕ್ವಶನಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಅವರೇ ಫಸ್ಟೇ ಜಾಸ್ತಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 20% ಕೊಟ್ಟಿದ್ರು ಅಂದರೆ ನಿಮಗೆ ನೆಗೆಟಿವ್ ಆನ್ಸರ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ. ಅವಾಗ ಏನು ಮಾಡಿ, ರೆಡ್ಯೂಸ್ ಮಾಡ್ಕೊಳ್ಳಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ, ಪಾಸಿಟಿವ್ ಅಮೌಂಟ್ ಬರೋ ಥರ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಅವಾಗ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಆಲ್ 17 ಮಾರ್ಕ್ಸ್ ಕವರ್ ಆಗೋ ಅಂಥ ಕ್ಯಾಪಿಟಲ್ ಬಜೆಟಿಂಗ್ದು ಕ್ವಶನ್ಸ್ನ ಕವರ್ ಮಾಡಿದ್ದೀನಿ.